ಮ್ಯಾಮ್ ನಿಮ್ಮ ತಂದೆಯವ್ರು ಏನಂದ್ರು? ಬಿಕಾಸ್ ಬೀಯಿಂಗ್ ಫಾದರ್, ಸೊ ಅವ್ರು ಏನು ಹೇಳಿಲ್ವಾ ನೀನು ತಂದೆ ಇಲ್ಲದೆ ಮಗುವನ್ನ ಪಡ್ಕೋತಿದ್ಯಾ ಅಂತ? ಏನು ಅದ್ರ ಬಗ್ಗೆ ಅಪೋಸ್ ಬೀಯಿಂಗ್ ಅ ಮಾಡಿಲ್ವಾ? ಫಾದರ್, ನನ್ನ ತಂದೆ ನನ್ನನ್ನು ಅರ್ಥ ಮಾಡ್ಕೊಂಡಷ್ಟು ಯಾರು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. And he has never believed in such things. ಓಕೆ. ಯಾಕೆ? ಅವ್ರಿಗೆ ಯಾವ್ದು ಮುಖ್ಯ ಆಗಿದೆ? ಸಮಾಜಕ್ಕಿಂತ ಅವರಿಗೆ ಮಗಳು ಮುಖ್ಯ ಆಗಿದ್ದಾಳಲ್ವಾ. ಅವಳೇನು ಅಂತ ನನ್ನನ್ನು ಮೊದಲನೇ ಉಸಿರಿಂದ, ಹಾರ್ಟ್ ಬೀಟಿಂದ ಫಸ್ಟ್ ಹೊರಗಡೆ ಬಂದಾಗಿಂದ ನನ್ನ ನೋಡಿದ. ನನ್ನ ಉಸಿರು ಗೊತ್ತಿಲ್ವಾ ಅವರಿಗೆ? ನನ್ನ ನಾಡಿ ಗೊತ್ತಿಲ್ವಾ ಅವ್ರಿಗೆ? ಅದನ್ನ ತಂದೆ ತಾಯಿಯರಿಗೆಲ್ಲ ನಾವು ಹೇಳಿ ಏನೋ ಅರ್ಥ ಮಾಡಿಸ್ಬೇಕು ಆ ಅವಶ್ಯಕತೆ ಇಲ್ಲ ಅಲ್ಲಿ. ದೇ ನೋ ಯು ಮಚ್ ಮೋರ್ ದೆನ್ ವಾಟ್ ಯು ಥಿಂಕ್ ಅಥವಾ ವಾಟ್ ದೇ ಎಕ್ಸ್ಪ್ರೆಸ್. ಅವ್ರು ಹೇಳ್ದೇ ಇರಬಹುದು, ದಿನ ಹೇಳ್ಬೇಕಾಗಿಲ್ಲ ಐ ಲವ್ ಯು, ಐ ಲವ್ ಯು, ಏನಂದ್ರೆ ತುಂಬಾ ಪ್ರೀತಿ ಮಾಡ್ತಾರೆ. ನೋ ಸಚ್ ಥಿಂಗ್ಸ್. ಪ್ರೀತಿ ಅಥವಾ ಬಾಂಧವ್ಯ ಅಂತ ಹೇಳೋದು ಯಾವಾಗಂದ್ರೆ ಇದನ್ನೆಲ್ಲ ಹೇಳ್ದೇನೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಯಾವ ಸಂಬಂಧದಲ್ಲಿರುತ್ತಲ್ಲ, ದಟ್ ಇಸ್ ವೆನ್ ಇಟ್ ಬಿಕಮ್ಸ್ ಅ ಬಾಂಡಿಂಗ್. ಸೊ ನನ್ನ ಅಪ್ಪ ಒಂಥರ ಏನು ಹೇಳಿಲ್ಲ. ನಾನು ಫಸ್ಟ್ ಡೇ ಇನ್ಸುಮಿನೇಟ್ ಮಾಡ್ಕೊಂಡು ಬಂದ್ಮೇಲೆ ಹೇಳಿದ್ದು ಅವರಿಗೆ, ಪಪ್ಪ ಹೀಗೆ ನನ್ನ ಫಸ್ಟ್ ಈ ಗುಡ್ ನ್ಯೂಸ್ ನ ಯಾರಿಗೆ ಕೊಟ್ರಿ ಮ್ಯಾಮ್? ಅವರಿಗೆ ಹೇಳಿದ್ದು ನಾನು. ಅವರಿಗೆ ಹೇಳಿದ್ದು. ಅವ್ರ ಮತ್ತೆ ಯಾವತ್ತೂ ನಾನು ಕೇಳಲ್ಲ ಎಲ್ಲಿ ಹೋಗ್ತೀಯಾ ಏನ್ ಮಾಡ್ತೀಯಾ ಅಂತ ಕೇಳಲ್ಲ. ಯಾಕಂದ್ರೆ ಐ ಹ್ಯಾವ್ ಆಲ್ವೇಸ್ ಬೀನ್ ಲೈಕ್ ದಿಸ್ ಅಲ್ವಾ. ದಿನ ಒಂದ್ ಕೆಲ್ಸ ಏನಾದ್ರು ಇದ್ದೇ ಇರುತ್ತೆ, ಹೊರಗೆ ಹೋಗೋದು. ಇಲ್ಲೇ ಹೋಗ್ತೀನಿ ಇದೇ ಮಾಡ್ತೀನಿ ಅಂತ ಹೇಳ್ದೆ ಇದ್ರು ಹೋಗಿ ಬರ್ತೀನಿ ಅಂತ ಹೇಳ್ತೀನಿ, ಎಷ್ಟೊತ್ತಿಗೆ ಬರ್ತೀನಿ, ಇಲ್ಲೇ ಹೋಗ್ತೀನಿ ಹಾಗೆಲ್ಲ ಹೇಳಿರ್ತೀನಿ. ಅಷ್ಟೇ ಬಿಟ್ರೆ ಸರಿಯಾಗಿ ಏನ್ ಮಾಡ್ತೀನಿ, ಇದನ್ನೇ ಕೆಲಸ ಮಾಡ್ತೀನಿ, ಇವ್ರನ್ನೇ ಮೀಟ್ ಆಗ್ತೀನಿ, ನಾಟ್ ದಟ್ ಐ ಸೇ ದಟ್ ಎವ್ರಿ ಟೈಮ್. ಅಂಡ್ ತುಂಬಾ ಅವರು ಅಷ್ಟೊಂದು ಇದನ್ನ ಕೇಳೋದು ಇಲ್ಲ. ಅವ್ರು ಅಷ್ಟೊಂದು ಸೋ ಮಚ್ ಅಷ್ಟು ಮಾಡಲ್ಲ. ಅಂದ್ರೆ ಅವರಿಗೊಂದು ನಂಬಿಕೆ ಇದೆ, ನನ್ನ ಮಗಳು ಏನೇ ಮಾಡಿದ್ರು ಅವಳು ಸರಿಯಾದ ರೀತಿಯಲ್ಲಿ ನಡ್ಕೊಳ್ತಾ ಇರ್ತಾಳೆ, ಸರಿಯಾದನ್ನೇ ಮಾಡ್ತಾಳೆ ಅನ್ನೋ ಒಂದು ನಂಬಿಕೆ ಅವ್ರಿಗೆ ಮುಂಚೆನೂ ಇದೆ. ಬಟ್ ಇದನ್ನ ನಾನು ಮೊದಲನೇ ದಿನ ಹೇಳಿದಾಗ ಹೇಳಿದ ಕೂಡ್ಲೇನೆ ಒಳ್ಳೇದಾಯ್ತು ಅಂದ್ರು. ಯಾಕಂದ್ರೆ ನೀನ್ ಹೆಣ್ಣು, ನಿನ್ನನ್ನ ಕಂಪ್ಲೀಟ್ ಆಗಿ ಒಂದು ಹೆಣ್ಣಾಗಿ ಕಂಪ್ಲೀಟ್ ವುಮನ್ ಅಂತ ಮಾಡೋದೆ ತಾಯ್ತನ. ಯು ಡನ್ ಇಟ್ ರೈಟ್ ಅಲ್ಲ ಅಷ್ಟೇ. ಅದಾದ್ಮೇಲೆ ನಾನು ಏನು ಅವ್ರಿಗೆ ವಿವರ್ಸಕ್ಕೆ, ನೀವು ಹೇಳ್ತಾ ಇದ್ರಲ್ಲ ನೀವು ಪ್ರೊಸೀಜರ್ ಹೇಳಿದ್ರ ಅದ್ ಹೇಳಿದ್ರ, ನೋ ನೀಡ್ ಟು ಸೇ ಆಲ್ ದಟ್. ಓಕೆ ಮ್ಯಾಮ್, ಈಗ ತಾಯ್ತನ ಅಂತ ಬಂದಾಗ ಪ್ರತಿ ಹೆಣ್ಣಿಗೂನು ಅವ್ರ ಕಾರ್ಡ್ ಎಲ್ಲ ಅವ್ರ ಹತ್ರನೇ ಇರುತ್ತೆ. ನನ್ ಬರೀ ಡೆಬಿಟ್ ಕಾರ್ಡ್ ಉಪಯೋಗಿಸೋದು, ಕಾರ್ಡ್ ಎಲ್ಲ ಪಪ್ಪನ ಹತ್ರನೇ ಇರುತ್ತೆ. ನಾನು ಆಸ್ಪತ್ರೆಗೆ ಹೋಗ್ಬೇಕಾರಲ್ಲ ಯಾವಾಗ ಬೇಕೋ ಹೋಗಿ ಪೇಮೆಂಟ್ ಇರ್ಬೇಕಾದ್ರೆ ತಗೊಂಡ್ ಹೋಗ್ತೀನಿ ಅಷ್ಟೇ ಕಾರ್ಡ್. ಪಪ್ಪ ಇವತ್ತು ಕಾರ್ಡ್ ಕೊಡಿ, ಇವತ್ತೊಂದು ಪೇಮೆಂಟ್ ಮಾಡೋದಿದೆ ಅಂತ. ಅವ್ರು ಏನೂ ಇಲ್ಲ, ಕಾರ್ಡ್ ಕೊಡ್ತಾರಷ್ಟೇ, ಇಷ್ಟು ಖರ್ಚು ಮಾಡ್ತೀನಿ ಅಂತ ಹೇಳ್ತೀನಿ ಅಷ್ಟೇ. ಬಿಟ್ರೆ ಯಾತಕ್ಕೆ ಖರ್ಚು ಮಾಡಿದ್ಯಾ, ಏನಾಗ್ತಿದೆ ಅದೆಲ್ಲ ಅವ್ರು ಯಾವತ್ತೂ ಕೇಳಿಲ್ಲ. ಎಲ್ಲ ಕಾರ್ಡ್, ಹೌದೌದು, ಕಾರ್ಡು, ಕ್ಯಾಶು, ದುಡ್ಡು ಎಲ್ಲ ಅವ್ರ ಹತ್ರನೇ ಇರುತ್ತೆ. ಎಲ್ಲ ನಾವು ಹೋಗ್ಬೇಕಾದ್ರೆ ನಮ್ಗೆ ದಿನಕ್ಕೆ ಎಷ್ಟು ಖರ್ಚಿಗೆ ಬೇಕೋ ಅಷ್ಟು ಇಸ್ಕೊಂಡು ಹೋಗ್ತೀವಿ. ವಿ ಹ್ಯಾವ್ ನಾಟ್ ಚೇಂಜ್ ದಟ್. ಐ ಥಿಂಕ್ ಇಟ್ಸ್ ಸೇಮ್ ವಿತ್ ನಮ್ ಸೋನು ನಿಗಮ್ ಅವ್ರ ಮನೆಯಲ್ಲೂ ಹಂಗೆ. ಅವ್ರ ಮನೆಯಲ್ಲೂ ಹಿ ಹ್ಯಾಸ್ ನೆವರ್ ಚೇಂಜ್ ದಟ್ ಪ್ಯಾಟರ್ನ್. ಅವ್ರ ತಂದೆನೇ ಹತ್ರನೇ ಯಾವಾಗ್ಲೂ ಕೊಡ್ತಾ ಇದ್ದು, ಯಾವಾಗ್ಲೂ ಅಲ್ಲಿಂದನೇ ತಗೊಳ್ತಾ ಇದ್ದು. ಸೊ ಹಿ ಮೇಡ್ ಶೋರ್ ಇವತ್ತಿಗೂ ಅವ್ರ ಮನೇಲೂ ಹಾಗೆ ಅಂತ, ನಮ್ಮ ಮನೇಲೂ ಹಾಗೆ. ಇಟ್ ಹ್ಯಾಸ್ ನಾಟ್ ಚೇಂಜ್. ಎಲ್ಲ ಪಪ್ಪನ ಹತ್ರನೇ ಇರುತ್ತೆ. ಆಮೇಲೆ ನಾನು ಹೊರಗೆ ಹೋಗ್ಬೇಕಾದ್ರೆ ಪಪ್ಪ ಇವತ್ತು ಇಷ್ಟು ದುಡ್ಡು ಕೊಡಿ, ಒಂದು ಕಾಫಿ, ಮೋಸ್ಟ್ಲಿ ಕಾಫಿ ಕುಡಿಬೋದೇನೋ ಹೊರಗಡೆ ಹೋದ್ರೆ, ನಂಗೆ 1,000 2,000 ಕೊಡಿ, ಅಥವಾ ಇವತ್ತು ಸೀರೆ ತಗೊಳಕ್ ಸಮೇತ ಅಪ್ಪನ ಹತ್ರ ಎಲ್ಲದನ್ನು. ಐ ಡೋಂಟ್ ಕೀಪ್ ಅ ಸಿಂಗಲ್ ಪೆನಿ ವಿತ್ ಮೀ. ಶಾಪಿಂಗ್ ಅನ್ಬೇಕಾದ್ರೆ ಶಾಪಿಂಗ್ ಮೋಸ್ಟ್ಲಿ ಅವರು ನಾನೇ ಹೋಗ್ಬಿಡೋದು. ಅವ್ರಿಗೆ ಇಷ್ಟ ಮುಂಚೆನೂ ಸೀರೆ ತಗೊಳ್ಳೋದು ಎಲ್ಲ, ಅವ್ರ ಸೆಲೆಕ್ಷನ್ ಅವ್ರದ್ದೇ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್. ನಾನು ಏನಾದ್ರು ಒಡವೆ ಗಿಡವೆ ತಗೊಳಕ್ ಹೋದ್ರೆ ಎಲ್ಲದೂ ಅವರೇ ಬರೋದು. ಅಂಡ್ ಎಲ್ಲ ಓಪನ್ ಆಗಿ ಡಿಸ್ಕಷನ್ ಆಗಿ ದೆನ್ ಹಿ ವಿಲ್ ಗಿವ್ ದ ಮನಿ. ಅವ್ರದ್ದು ರಿಟೈರ್ಮೆಂಟ್ ಇಂದ ನಾನು ತೆಗಿಯಲ್ಲ, ಅದು ಅವ್ರಿಗೆ ಇದೆ, ಅದು ಅವ್ರ ಪೆನ್ಷನ್ ಎಲ್ಲ ಅವರಿಗೆ ಇದೆ. ಸೊ ನಿಮ್ದು ಅರ್ನಿಂಗ್ಸ್ ಅವ್ರ ಕೈ ಕೊಡ್ತೀರಾ, ಬೇಕಾದಾಗ ತಗೋತೀರಾ? ಹಾ, ತೀರಾ ಹೆಲ್ಪ್ ಬೇಕಂದಾಗ ಸಾಲ ತಗೊಳ್ತೀನಿ ಅಷ್ಟೇ. ಓಕೆ ಮ್ಯಾಮ್, ಈಗ ಈ ಸ್ಟೇಜ್ ಅಲ್ಲಿ ಪ್ರತಿಯೊಬ್ಬ ಹೆಣ್ಣಿಗೂ ಕೂಡ ತಾಯಿಯ ಆರೈಕೆನೂ ತುಂಬಾ ಬೇಕಾಗುತ್ತೆ. ಸೊ ನೀವು ನಿಮ್ಮ ತಾಯಿ ಸಜೆಷನ್ಸ್ ಅಥವಾ ಅವರ ಒಂದು ಕೇರ್ ನ ಮಿಸ್ ಮಾಡ್ಕೋತಿದ್ದೀರಾ? ಅಲ್ಲ, ನಮ್ಮಮ್ಮ ಒಂದ್ ಸ್ವಲ್ಪ ಜಾಸ್ತಿ ಅದರಲ್ಲಿ, ಶಿ ವಾಸ್ ಅನ್ ಎಕ್ಸ್ಪರ್ಟ್ ಇನ್ ದಿಸ್. ಓಕೆ. ಸುಮ್ಮನೆ ಹಂಗೆ ಮಿಸ್ ಮಾಡ್ಕೊಳ್ಳೋದು ಅನ್ನೋಕ್ಕಿಂತ ಹೆಚ್ಚಾಗೆ ಅತಿ ಹೆಚ್ಚು ನಾಲೆಡ್ಜ್ ಜಾಸ್ತಿ ಇತ್ತು. ಮತ್ತೆ ಅವ್ರು ಬೆಳೆದಿದ್ದೆಲ್ಲ ಮಲೆನಾಡಲ್ಲೇನೆ, ಮೂಲ ದಕ್ಷಿಣ ಕನ್ನಡ, ಮತ್ತು ನಾವು ಮಲೆನಾಡವರು ಹಂಗಾಗಿರೋದ್ರಿಂದ ಮನೆ ಚಿಕಿತ್ಸೆ ಕೊಡುವಂಥದ್ದು, ಮನೆ ಮದ್ದು ಮಾಡುವಂಥದ್ದು ಇದೆಲ್ಲ ತುಂಬಾ
ತುಂಬಾ ಅಂದ್ರೆ ಶಿ ಹ್ಯಾಡ್ ಟು ಮಚ್ ಆಫ್ ನಾಲೆಜ್. ಆಮೇಲೆ ಶಿ ಹ್ಯಾಸ್ ಹೆಲ್ಪ್ ಮೆನಿ ಪೀಪಲ್. ನನ್ನ ಸಂಬಂಧಿಕರಿಗೆಲ್ಲ ಎಲ್ಲರಿಗೂ ಗೊತ್ತಿದೆ ಅವರಿಗೆ. ಮಮ್ಮಿ ಅಂದ್ರೆ ಆಲ್ಮೋಸ್ಟ್ ಡಾಕ್ಟರ್ ಅಂತ ಮನೆಯಲ್ಲಿ ಆ ತರ ಇದ್ರು. ಐ ಮಿಸ್ ಹರ್, ಎಸ್. ಬಟ್ ಆದ್ರೆ ತುಂಬಾ ಮಿಸ್ ಮಾಡ್ಕೊಳ್ಳೋ ಅವಶ್ಯಕತೆ ನನ್ಗಿಲ್ಲ, ಯಾಕಂದ್ರೆ ಐ ಬಿನ್ ಟ್ರೈನ್ಡ್ ಕ್ವೈಟ್ ವೆಲ್ ಫ್ರಮ್ ಹರ್. ಅಡ್ಗೆಯಿಂದ ಆಗಿ ಯಾವುದೇ ಈ ತರದ ವಿಷಯನೂ ಸಹ ನನಗೆ ಚೆನ್ನಾಗಿ ಗೊತ್ತಿದೆ ನನಗೆ. ಹಾಗಾಗಿ ಆಮ್ ಓಕೆ. ಅಂಡ್ ಅವರ ಇನ್ಫ್ಯಾಕ್ಟ್ ಐ ಮಸ್ಟ್ ಸೇ ದ ಡೇ ಶಿ ಲೆಫ್ಟ್ ಅಸ್, ನಾಟ್ ದ ಡೇ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಅವರು ಹೊರಟರು ನಮ್ಮಮ್ಮ. ಆಯ್ತಾ, ಉಸಿರು ಅವ್ರದ್ದು ಇದೆಲ್ಲ ನಿಲ್ತು, ಪಲ್ಸ್ ಎಲ್ಲ ನಿಲ್ತು. ಅರ್ಧ ಗಂಟೆಗೂ ಮುಂಚೆ ನಂಗೆ ಅವ್ರು ಹೇಳಿದ್ದೇನೆ ನಮ್ಮ ಮನೇಲಿ ಹೋಳಿಗೆ ಸಾರಿಗೆ ಏನು ಹಾಕ್ತೀನಿ ಅಂತ ಹೇಳಿದ್ರು. ಯಾಕಂದ್ರೆ ಹೋಳಿಗೆ ಸಾರು ನಾನು ಮಾಡೋದು ಕಲ್ತಿರ್ಲಿಲ್ಲ ಅಷ್ಟೇ, ಹೋಳಿಗೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀನಿ. ಸೊ ಶಿ ಹ್ಯಾಸ್ ಟ್ರೈನ್ಡ್ ಮಿ ಕ್ವೈಟ್ ವೆಲ್. ಓಕೆ, ಯಾ, ಮೋರ್ ದೆನ್ ಮಿಸ್ಸಿಂಗ್ ಹರ್, ಶಿ ಇಸ್ ವಿತ್ ಮೀ ಅಂತ ಅನ್ಕೊಳ್ತೀನಿ. ಅವ್ರಿದ್ರೆ ಅಫ್ಕೋರ್ಸ್ ಒಂದು ತಾಯಿ ಜೊತೆ ಮಾತಾಡೋದೇ ಬೇರೆ ತರ ಅಲ್ಲ. ಹೌದು. ಈಗ ಪಾಪ ನಮ್ಮಪ್ಪಂಗೆ ತುಂಬಾ ಹಿಂಸೆ ಕೊಡ್ತೀನಿ ಸೊ ತಾಯಿ ಜೊತೆ ಏನೇನು ಮಾತಾಡ್ಬೇಕು ಎಲ್ಲ ಅವ್ರ ಹತ್ರನೇ ಮಾತಾಡ್ತಿರೋದು. ಅಂಡ್ ಹಿ ಇಸ್ ನೆವರ್ ಯೂಸ್ ಟು ಇಟ್. ಇದೆಲ್ಲ ಇವತ್ತು ಜನರೇಷನ್ ಅಲ್ವಾ. ಈಗ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳೆ, ಕ್ಯಾರಿಂಗ್ ಇದ್ದಾಳೆ ಅಂತ ಹೇಳಿದ್ರೆ ಅವಳ ಜೊತೆನೇ ಇರ್ಬೇಕು, ಅವಳು ನೋಡ್ಕೊಂತಾನೆ ಇರ್ಬೇಕು ಗಂಡಂದ್ರು. ಆಮೇಲೆ ಹಾಸ್ಪಿಟಲ್ ಅಲ್ಲಿ ಇರ್ಬೇಕು, ಡೆಲಿವರಿ ಟೈಮ್ ಅಲ್ಲಿ ಇರ್ಬೇಕು, ಹೌದು, ಇದ್ರೊಳಗೆ ಆಪರೇಷನ್ ಥಿಯೇಟರ್ ಅಲ್ಲಿ ಇರ್ಬೇಕು. ಇದೆಲ್ಲ ಇಟ್ಸ್ ಟುಡೇಸ್ ಥಿಂಗ್ ದಟ್ ಶಿ ನೀಡ್ಸ್ ಲಾಟ್ ಆಫ್ ಮೆಂಟಲ್ ಸಪೋರ್ಟ್. ಸೊ ಒನ್ ಹ್ಯಾಸ್ ಟು ಬಿ ದೇರ್ ಅಂತ. Earlier that was not the thing. ಇವ್ರು ಆರಾಮಾಗಿ ಬಿಟ್ಟು ಅಲ್ಲಿ ತಾಯಿ ಮನೇಲಿ ಇರ್ತಾ ಇದ್ರು ನಮ್ಮಮ್ಮ ಎಲ್ಲ, ಅಂದ್ರೆ ಅವ್ರ ಇದಿರುವಾಗ ಕ್ಯಾರಿಂಗ್ ಇರ್ಬೇಕಾದ್ರೆ. ಆಮೇಲೆ ಮಗು ಹುಟ್ಟಿ 3 ತಿಂಗಳಂದು ಕರ್ಕೊಂಡು ಹೋಗ್ತಾರೆ. ನಮ್ಮ ನೋಡದೆ 3 ತಿಂಗಳಾದ್ಮೇಲೆ. ಅವ್ರಿಗೆ ಏನು ಗೊತ್ತಿಲ್ಲ ನಮ್ಮಪ್ಪಂಗೆ. ಒಂದ್ಸತಿ ನಾನು ಹುಟ್ಟುವಾಗ ಮಾತ್ರ ನೋಡಿದೀನಿ ಅಂದ್ರು ಅವರು ನಮ್ಮನ್ನ. ಇನ್ ಹೋಲ್ ಥಿಂಗ್ ಹಿ ಹ್ಯಾಸ್ ನೋ ಕ್ಲೂ ಅಟ್ ಆಲ್. ಸೊ ಈಗ ಈಗ ಓ ಹೀಗೆಲ್ಲ ಇದೆ. ಓಕೆ ಮ್ಯಾಮ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.